ಶಾಲೆಗಳು ಅಧ್ಯಕ್ಷರೇ ಸುಮಾರು 2000 ಹೋದ ಸರಿ ಮಳೆಯಾಗಿದೆ ಸಿಕ್ಕಾಪಟ್ಟೆ, ಹೋದ ಸರಿ ಈ ಸಾರಿ 2856 ಶಾಲೆ ಹಾಳಾಗಿವೆ. ಅಂಗನವಾಡಿ 2017 ಇದಕ್ಕೆ SDRF NDRF ದುಡ್ಡು ಕೊಡ್ತಾರೆ. ಅಲ್ಲಿ ಏನು ತಪ್ಪಾಗಿದೆ ಅಧ್ಯಕ್ಷರೇ, DC ಅಕೌಂಟ್ಗೆ ಹಾಕ್ತಾರೆ. DC ಎಲ್ಲಿ ಅಂಗನವಾಡಿ ಸೋರ್ತದೆ ಅಂತ ಹೋಗ್ತಾರ, ತಾಲೂಕಿಗೆ ಬರೋದೇ ಕಷ್ಟ, ಹೋಬಳಿ ಬರೋದೇ ಕಷ್ಟ. ಹೀಗಾಗಿ ಅಂಗನವಾಡಿ ಗ್ರಾಮಗಳಿಗೆ ಹೋಗಲ್ಲ, ಶಾಲೆಗೂ ಹೋಗಲ್ಲ. ನಾನು ಏನು ಹೇಳಕ್ ಬಯಸ್ತೀನಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ, DC ಕೊಡೋದಾಗ ಬದಲಾಗಿ ಅಲ್ಲಿ DD ಇರ್ತಾರೆ, ಎಜುಕೇಷನ್ ಡಿಪಾರ್ಟ್ಮೆಂಟು, ಜೊತೆಗೆ ಮಕ್ಕಳ ಕಲ್ಯಾಣ ಇಲಾಖೆಗೆ ಅವ್ರಿಗೆ ಜವಾಬ್ದಾರಿ ಕೊಟ್ಟರೆ ಅವರು ಕೆಲಸ ನಿರ್ವಹಿಸ್ತಾರೆ. ಅವ್ರದ್ದೇ ಸ್ಟಾಫ್ ಇದೆ, ಅವರೆಲ್ಲ ಸ್ಟಾಫ್ ಹೋಗ್ತಾರೆ, ಕೆಲಸ ಮಾಡ್ತಾರೆ. ಹಾಗಾಗಿ ರಿಪೇರಿ ಆಗ್ತವೆ. ಇಲ್ಲದೆ ಇದೆ ಮಳೆ ಸೋರ್ತದೆ, ತಿರ್ಗಾ ಮುಂಗಾರು ಏಪ್ರಿಲ್ ಮಳೆ ಸೋರ್ತದೆ. ಇದು ಏನಾಯ್ತು, ವಾಪಸ್ಸು ಕೇಂದ್ರ ಸರ್ಕಾರಕ್ಕೆ ಹೋಗೋದ್ರಿಂದ ಯಾವ ಸಾಧನೆಯೂ ಆಗಲ್ಲ. ನಾನು ಮಾನ್ಯ ಮುಖ್ಯಮಂತ್ರಿ ಈ ಮೂಲಕ ಒತ್ತಾಯ ಮಾಡ್ತೀನಿ, ದಯಮಾಡಿ ಏನು ಇವತ್ತು ನೀವು DC ಕೊಟ್ಟಿದ್ದೀರ ಅದನ್ನು ತೆಗೆದು ಆ ಇಲಾಖೆ DD ಕೊಡಬೇಕು ಅನ್ನೋದು ನನ್ನ ಒತ್ತಾಯ. ಕೂಡಲೇ ಅದನ್ನ ಕೆಲಸನ ಕೈಗೆತ್ಕೋಬೇಕು, ಇಲ್ಲಾಂದ್ರೆ ಏನು ಉಪಯೋಗ ಅಧ್ಯಕ್ಷರೇ. ಈ ಮೊನ್ನೆ ಈಗ ನಮ್ಮ ಅಶೋಕ್ ಅವ್ರು ಮಾತಾಡ್ತಿದ್ರು 0 ರಿಸಲ್ಟ್ ಅಂತ. ಅಲ್ಲ, ಏನು ನಾಚಿಕೆ ಆಗ್ತದೆ ಅಧ್ಯಕ್ಷರೇ. ಅವ್ರಿಗೆ ಯೂನಿವರ್ಸಿಟಿ UCG ಪೇ ಸ್ಕೇಲ್ ಕೊಡ್ತಾರೆ, ಮಿನಿಮಮ್ ಲೆಕ್ಚರ್ 1.5 ಲಕ್ಷ ರೂಪಾಯಿ ಸಂಬಳ ತಗೋತಾರೆ. ಒಂದು ರಿಸಲ್ಟ್ ಬರಲ್ಲ ಅಂದ್ರೆ ಏನರ್ಥ? ಆ ಇಲಾಖೆ ಕಮಿಷನ್ ಏನ್ ಮಾಡ್ತಾರೆ, ಇಲಾಖೆ JD ಏನ್ ಮಾಡ್ತಾರೆ, ಅಥವಾ ಡೈರೆಕ್ಟರ್ ಏನ್ ಮಾಡ್ತಾರೆ? ವಾಟ್ ಇಸ್ ದ ಡ್ಯೂಟಿಯಸ್ ಅಂಡ್ ರೋಲ್? ಬರೀ ಸಂಬಳ ತಗೊಂಡು ಐಸರಾಮದಲ್ಲಿ ಕಾರಲ್ಲಿ ಓಡಾಡಕ್ಕ ಅದಕ್ಕೆ ಕೆಲಸ ಮಾಡುವಂಥದ್ದು ಇದೆಯಾ? ನಾನು ಅವ್ರಿಗೆ ಏನಕ್ಕೆ ಹೇಳ್ತೀನಿ ಅಧ್ಯಕ್ಷರೇ, ನಮ್ಮ ಎಜುಕೇಷನ್ ಮಿನಿಸ್ಟ್ರಿಲಿ ಇದ್ದಾರೆ, ಒಂದು ಕಮಿಟಿನ ಕಾನ್ಸ್ಟಿಟ್ಯೂಟ್ ಮಾಡಿ ಅಧ್ಯಕ್ಷರೇ, ಒಂದು ಕಮಿಟಿನ ಕಾನ್ಸ್ಟಿಟ್ಯೂಟ್ ಮಾಡಿ ಏನು ಲೋಪದೋಷ ಆಗಿದೆ, ಯಾಕೆ ರಿಸಲ್ಟ್ ಬಂದಿಲ್ಲ ಅಂತ ರಿಸಲ್ಟ್ ತಗೋಬೇಕು. ಯಾರು ಆ ಜವಾಬ್ದಾರಿ, ನಾವು ಆ ಪ್ರಿನ್ಸಿಪಾಲ್ ಇರ್ಬೋದು, ಮೇ ಬಿ ಲೆಕ್ಚರ್ ಇರ್ಬೋದು, ಅವ್ರಿಗೆ ಒಂದು ಕಮಿಟಿ ಕಾನ್ಸ್ಟಿಟ್ಯೂಟ್ ಮಾಡಿ ಅವ್ರ ಮೇಲೆ ಶಿಸ್ತು ಕ್ರಮ ತಗೋಬೇಕು. ಕೊನೆ ಪಕ್ಷ ಒಂದು ಇನ್ಕ್ರಿಮೆಂಟ್ ಅನ್ನು ವಿತರಣೆ ಮಾಡ್ಬೇಕು. ಅವ್ರಿಗೆ ಸುಮ್ಮನೆ ಕುಳಿತಿದ್ದ ಇನ್ಕ್ರಿಮೆಂಟ್ ಕೊಡೋದು ಅರ್ಥ ಇಲ್ಲ, ಸಂಬಳ ತಗೋದು ಅರ್ಥವಿಲ್ಲ. ಅವ್ರಿಗೆ ಅವರ ಒಂದು ಇನ್ಕ್ರಿಮೆಂಟ್ ವಿತರಣೆ ಮಾಡಿದ್ರೆ ಅವ್ರಿಗೆ ಜವಾಬ್ದಾರಿ ಬರ್ತದೆ. ಹಾಗಾಗಿ ಒಂದು ಕಮಿಟಿಯನ್ನು ಕಾನ್ಸ್ಟಿಟ್ಯೂಟ್ ಮಾಡಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಸರ್ಕಾರನ ಒತ್ತಾಯ ಮಾಡ್ತೀನಿ. ಇವತ್ತು KKRDಗೆ 5,000 ಕೋಟಿ ಇಟ್ಟಿದ್ದಾರೆ. ನಾವು ಭಾಷಣ ಮಾಡ್ತಾನೆ ಇದ್ದೀವಿ, ಹಿಂದುಳಿದು ಹೈದರಾಬಾದ್ ಕರ್ನಾಟಕ ಹಿಂದುಳಿದಿದ್ದು ಭಾಳ ಜನ ಸಪ್ರೇಟ್ ರಾಜ್ಯ ಕೊಡಿ ಅಂತ ಕೇಳ್ತಾರೆ. ಅದು ನಮ್ಮ ಕೊಡುಗೆ ಏನು, ಈ ಸರ್ಕಾರದ ಕೊಡುಗೆ ಏನು? 5,000 ಕೋಟಿ ಕೊಟ್ಟಿದ್ದೀರಿ. ನಟರಾಜಪ್ಪ ಅವ್ರಿಗೆ 17,000 ಕೊಟ್ಟಿದ್ದಾರೆ. ಇಷ್ಟಾದರೂ ಯಾಕೆ ಡೆವಲಪ್ಮೆಂಟ್ ಆಗಿಲ್ಲ? ಅದನ್ನ ನಾವು ನೋಡ್ಬೇಕಲ್ಲ. ಸುಮಾರು 31,000 ಕೋಟಿ KKRD ಮುಖಾಂತರ ಇಂಪ್ಲಿಮೆಂಟ್ ಆಗಿದೆ. ಏನು ಡೆವಲಪ್ಮೆಂಟ್ ಆಗಿದೆ? ಈ ವರ್ಷ ಜಸ್ಟ್ 2 ತಿಂಗಳಿದೆ ಅಧ್ಯಕ್ಷರೇ, ಕೇವಲ 3,000 ಕೋಟಿ ಖರ್ಚಾಗಿದೆ. ಔಟ್ ಆಫ್ 5,000 ಕೋಟಿನಲ್ಲಿ 3,000 ಕೋಟಿ, ಇನ್ನು 2,000 ಕೋಟಿ ಏನು ಮಾಡ್ತೀರಿ? ಅದರಲ್ಲೂ ಕಳಪೆ ಕಾಮಗಾರಿ 108 ಅಬ್ಜೆಕ್ಷನ್ ಹಾಕೊಂಡಿದ್ದಾರೆ ಅಧ್ಯಕ್ಷರೇ. ನಾನು ಏನು ಹೇಳ್ತೀನಿ, ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾನ್ಯ ಮುಖ್ಯಮಂತ್ರಿಗಳು ಮೀಟಿಂಗ್ ಕರೆದು ಅವ್ರ ಮೇಲೆ ಆಕ್ಷನ್ ತಗೋಬೇಕು. ಏನು ಮಾಡ್ತಿದ್ಯಪ್ಪ ನೀನು? ಬೆಂಗಳೂರು ಗುಲ್ಬರ್ಗ ಓಡಾಡ್ಕೊಂಡಿದ್ಯಾ, ಶೋಕಿ ತೆಗಿತಾ ಇದೆಯಾ? ಅಥವಾ ಐಸಿರಾಮ್ ಬೆಂಗಳೂರಿನ ಒಳ್ಳೆ ರೂಮ್ ಸಿಗ್ತಾವ ಅವ್ರಿಗೆಲ್ಲ, ಐಸಿರಾಮ್ ಜೀವನ ಮಾಡಕ್ಕೆ ಬಂದಿದ್ದಾರೆ. ಯಾಕೆ ಇಂಪ್ಲಿಮೆಂಟ್ ಮಾಡಿಲ್ಲ? ಅಲ್ಲೇ ನೀವು ಇದು ಮಾಡಿದ್ದೀರಿ, ಒಂದು ಕ್ಯಾಬಿನೆಟ್ ಮಾಡಿದ್ದೀರಿ. ಏನು ಕ್ಯಾಬಿನೆಟ್ ಡಿಸಿಷನ್ನು? ನಾನು ಈ ಭಾಗಕ್ಕೆ ಹೆಚ್ಚು ಒತ್ತು ಕೊಡ್ತೀನಿ ಅಂತ ನಾವು ಹೇಳಿದ್ದೀರಿ, ಆದರೆ ಅದು ಕಾರ್ಯಗತ ಆಗಿಲ್ಲ. ಕೊನೆ ಪಕ್ಷ ಈ 2 ತಿಂಗಳಲ್ಲಿ 5 ಕೋಟಿನ ಖರ್ಚು ಮಾಡಿ ಅದನ್ನ ಇಂಪ್ಲಿಮೆಂಟ್ ಮಾಡಬೇಕು ಅಂತ ನಾವು ಒತ್ತಾಯ ಮಾಡ್ತೀನಿ ಅಧ್ಯಕ್ಷ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.